ಸರ್ ಚಂದನ್ ಅಂತ. ಸೊ ನಾವು ಇಲ್ಲೇ ಇಂಡಿಯಾ ಮಾರ್ಟ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ಈ ಈ ರೋಡ್ ಏನಂದರೆ ಮೈನ್ಲಿ ಗುರುಗುಂಟೆಪಾಳ್ಯ ಮತ್ತು ಈ ಕಡೆ ನಮ್ಮ ಇದಕ್ಕೆ ಕಂಠೀರವ ಸ್ಟುಡಿಯೋ ಕನೆಕ್ಟ್ ಆಗುವಂಥ ರೋಡ್ ಇದು. ಮಹಾಲಕ್ಷ್ಮಿ ಲೇಔಟ್ಗೆ ಮುಖ್ಯ ರಸ್ತೆ ಇದು. ಗುರುಗುಂಟೆಪಾಳ್ಯ ಸಿಗ್ನಲ್ನ ಟ್ರಾಫಿಕ್ನ ಸ್ಕಿಪ್ ಮಾಡೋವಂಥ ರೋಡ್ ಇದು. ಈ ರೋಡು ನೀವು ನೋಡ್ಬೋದು, ಎಲ್ಲಿ ನೋಡಿದ್ರು ಹಳ್ಳುಗಳೇ ಗುಳ್ಳುಗಳೇ. ಅಲ್ಲಿ ಆಫೀಸಲ್ಲಿ ಕೂತ್ಕೊಂಡಿದ್ರು ಇಲ್ಲಿಂದ ಧೂಳು ಬಂದು ಕಣ್ಣು ಹೊಡಿತಾ ಇರುತ್ತೆ ಆಫೀಸಲ್ಲಿ. ಕರೆಕ್ಟಾಗಿ ಏನೂ ನಡೀತಾ ಇಲ್ಲ. ಒಬ್ಬರು ಇಲ್ಲೋ ಇಬ್ಬರು ಬೀಳ್ತಾನೆ ಇರ್ತಾರೆ ದಿನ ಬೆಳಗಾದರೆ. ಇಲ್ಲಿ ರೈತರು ಪಾಪ ತರಕಾರಿ ತಂದು ಮಾರ್ಕೊಳೋ ಅಂಥ ಜಾಗ ಇದು. APMC ಯಾರ್ಡ್ಗೆ ಹೋಗೋಂಥ ರೋಡ್ ಇದು. ಇಂಥ ರೋಡ್ಗಳೇ ಈ ಥರ ಆದರೆ ಅಲ್ಲಿ AC ರೂಮಲ್ಲಿರೋ ಕೂತ್ಕೊಂಡಿರೋ ಅಂಥ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಂದ್ಸಲಿ ಅವರು ಬರಬೇಕು, ಈ ದುಸ್ಥಿತಿನ ನೋಡಬೇಕು. ಆವಾಗಲೇ ಜನರಿಗೆ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಅವ್ರಿಗೆ ಸ್ವಲ್ಪ ಅರಿವಾಗೋದು. ಸೊ ಸ್ವಲ್ಪ ಅವರು ಕಾಳಜಿ ವಹಿಸಬೇಕು. ಕೂಡಲೇ ಇದ್ರಿಗೆ ಪರಿಣಾಮ ತಗೊಂಡು ಕೂಡ ಅಧಿಕಾರಿಗಳ ಜೊತೆ ಮಾತಾಡಿ ಸೊ ಇದನ್ನು ರೆಡಿ ಮಾಡಬೇಕಂತ ವಿನಂತಿಸ್ಕೊಳ್ತೇವೆ ಸರ್. ಇವಾಗ ಇದು 2 ವೇ ಇರೋ ರೋಡು. ಈ 2 ವೇ ಇರೋ ರೋಡಲ್ಲಿ ಎಲ್ಲ 1 ವೇನೇ ಯೂಸ್ ಮಾಡ್ತಾ ಇದ್ದಾರೆ. ಈ 1 ವೇ ಯಾಕಂದರೆ 1 ವೇಲಿ ಹೋಗೋಕ್ಕೆ ಆಗಲ್ಲ, ಅಟ್ಲೀಸ್ಟ್ 2 ವೀಲರ್ ಹೋಗೋಕ್ಕೂ ಆಗಲ್ಲ ಈ ರೋಡಲ್ಲಿ. ಅದರಿಂದ ತುಂಬ ಅಕಸ್ಮಾತ್ ಹೋದ್ರೂ ಸುಮಾರು ಜನ ಬಿದ್ದು ಕೈಕಾಲು ಮುರ್ಕೊಂಡವರೆಲ್ಲ ಆಗಿದೆ. ನಮಗೂ ಒಂದೆರಡು ಸತಿ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮಳೆ ಬಂದರೆ ನಮ್ಗೆ ಗೊತ್ತಾಗೋದೇ ಇಲ್ಲ ಇಲ್ಲಿ ಏನು ಆಳ ಇದೆಯಾ ಇಲ್ಲ ಅಂತ. ಇದು ಎಲ್ಲ BBMP ಝೋನಲ್ಲಿ ಇರೋದ್ರಿಂದ BBMPಯಲ್ಲಿ ಎಲ್ಲ ಫಂಡ್ಸು ಇರುತ್ತೆ. ಇದನ್ನು ನೋಡ್ಬೋದು ಟ್ರಾಫಿಕ್ ಎಷ್ಟು ಜನ ಓಡಾಡ್ತಾರಂತ. ಇದು ಆದಷ್ಟು ಬೇಗ ರೆಡಿ ಮಾಡಿಸ್ಬೇಕಂತ ಇದು ಮಾಡ್ತಾಯಿದ್ವಿ. ನಮಗೂ ಅಟ್ಲೀಸ್ಟ್ 1 ಕಿಲೋಮೀಟರ್ ಟ್ರಾವೆಲ್ ಮಾಡೋಕ್ಕೆ 10 ನಿಮಿಷ ಆಗ್ತಾಯಿದೆ ಈ ರೋಡಲ್ಲಿ.